ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನೀತಾ. ನಾನಿವತ್ತು ಎಗ್ ಕುರ್ಮವನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ ರೀ. ಇದಕ್ಕೆ ಒಂದು ಮುಖ್ಯ ಕಾರಣ ಐತೆ ರೀ. ನಮ್ಮ ಯಜಮಾನ್ರು ಊಟ ಮಾಡಲ್ಲ ಅಂದರು, ಅದಕ್ಕೋಸ್ಕರ ಯಾಕಂತ ಕೇಳಿದಾಗ ಎಗ್ ಕುರ್ಮ ತಿಂದಿದ್ದೇನೆ ಅಂದರು. ಅದು ಎಂಥದೈತಿ ಅಂತ ನಮ್ಮ ಮಗ ಜಗಳ ಮಾಡಾತ್ತಾರ ರೀ. ಅದಕ್ಕೋಸ್ಕರ ನಾವು ಮನ್ಯಾಗ ನಮ್ಮ ಯಜಮಾನ್ರೇ ಮಾಡಿಕೊಟ್ರಿ. ಹಾಗಾರೆ ಎಗ್ ಕುರ್ಮ ಮಾಡೋಕೆ ಈರುಳ್ಳಿ, ಟೊಮೊಟೊ, ಮೆಣಸಿಕಾಯನ್ನು ಇಲ್ಲಿ ಕಟ್ ಮಾಡ್ಕೊಂಡೇನ್ರಿ. ಅದ್ರ ಜೊತೆಗೆ ಇಲ್ಲಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಹವಿಸ್ಕಾಳು, ಬೋಳ್ ಮೆಣಸು, ಲವಂಗವನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊಂಡ್ರಿ. ಇವೆಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸರು ಮಾಡ್ಕೋಬೇಕ್ರಿ. ಅದ್ರ ಜೊತೆಗೆ ಇಲ್ಲಿ ಮ್ಯಾಲೆ ಗ್ಯಾಸಿನ ಹತ್ರ ನಾನು ಎಗ್ಗನ್ನು ಕೂಡ ನಾನು ಕುದಿಯೋಕೆ ಇಟ್ಟೇನ್ರಿ. ಹಂಗಾರೆ ನೀವು ಕೂಡ ಹೋಟೆಲ್ನಾಗ 100-200 ರೂಪಾಯಿ ಕೊಟ್ಟು ಎಗ್ ಕುರ್ಮ ತಿನ್ನೋಕೆ ಆಗಂಗಿಲ್ಲ ರೀ. ಅದಕ್ಕೆ ನೀವೇ ಕೂಡ ಬರೀ 4 ತತ್ತಿ ಎಗ್ಗೊಳಗೆ ಮನೆಯಂದ್ರೆಲ್ಲ ತಿನ್ಬೋದು ರೀ. ಹಂಗಾರೆ ಎಗ್ ಕುದಿಸಿರ್ತಕ್ಕಂಥ ಎಗ್ಗನ್ನು ಸುಲಿದು ಇಲ್ಲಿ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಣ್ಣೆ ಕಾಯ್ಕಿಟ್ಕೊಂಡು ಆ ಎಣ್ಣೆಗೆ ಈ ಮಸಾಲೆಯನ್ನು ಹಾಕ್ಬೇಕ್ರಿ. ಮಸಾಲೆ ಹಾಕಿ ಆದಮೇಲೆ ಅದು ಕುದಿಬೇಕ್ರಿ. ಮಸಾಲೆ ಚೆನ್ನಾಗಿ ಕುದ್ದು ಆದಮೇಲೆ ಇದನ್ನ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಕೂಡ ನೀವು ಬಳಸ್ಬೋದು ರೀ. ಸೂಪರಾಗಿರ್ತೈತಿ. ರೈಸಿಗೂ ಕೂಡ ಚೆನ್ನಾಗಿರ್ತೈತೆ ರೀ. ಇಷ್ಟಾದ್ಮೇಲೆ ಕಟ್ ಮಾಡಿರ್ತಕ್ಕಂಥ ಎಗ್ಗನ್ನು ಕೂಡ ಕುದಿಯೋ ಸಮಯದಲ್ಲಿ ಹಾಕ್ಬೇಕ್ರಿ. ಆಮೇಲೆ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಆಮೇಲೆ ಚಿಕನ್ ಮಸಾಲ ಅಂತ ಬರುತ್ತೆ ನೋಡಿರಿ, ಆ ಚಿಕನ್ ಮಸಾಲನ್ನು ಕೂಡ ಸ್ವಲ್ಪ ಹಾಕ್ರಿ. ಚೆನ್ನಾಗಾಗತ್ತೆ ರೀ, ಟೇಸ್ಟ್ ಆಗುತ್ತೆ ರೀ. ನಾವು ಮಟನ್, ಚಿಕನ್ ಯಾವುದೇ ಒಂದು ಸಾಂಬಾರು ಮಾಡಿದರೂ ಕೂಡ ಈ ಒಂದು ಚಿಕನ್ ಮಸಾಲೆನ ಸ್ವಲ್ಪ ಹಾಕ್ತೇವೆ ರೀ. ಹಂಗಾರೆ ನೀವು ಕೂಡ ಈ ರೀತಿ ಎಗ್ ಕುರ್ಮವನ್ನು ಮಾಡ್ಕೊಂಡು ತಿನ್ನಿರಿ. ಹಂಗಾರೆ ಹೆಂಗಾಗಿತ್ತಂತ ನಮಗೂ ಕೂಡ ಕಮೆಂಟ್ನಲ್ಲಿ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬು ಆಗಿರಿ. ನಾವು ಹಾಕುವಂಥ ಎಷ್ಟೋ ವಿಡಿಯೋಗಳು ನಿಮ್ಗೆ ಬರ್ತಾವ್ರಿ. ಹಾಗಾದ್ರೆ ಇಂಥ ಬಡವ್ರ ಮಕ್ಕಳನ್ನ ನೀವು ಬೆಳೆಸ್ದೆ ಮತ್ತು ಯಾರು ಬೆಳೆಸ್ಬೇಕ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಗ್ ಕುರ್ಮ ತಿನ್ನೋವ್ರಿಗೂ ಕೂಡ ಜಗಳ ಬಗೆಹರಿದಿದ್ದಿಲ್ಲ ರೀ. ಈಗ ನನ್ನ ಮಗನ ಜಗಳ ಬಗೆಹರಿತ್ರಿ. ಸೂಪರ್ ಅಂತ ಹೇಳಕತ್ತ ನೋಡಿರಿ. ಥ್ಯಾಂಕ್ ಯು ರೀ. ನೀವು ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಥ್ಯಾಂಕ್ ಯು.